ಸ್ಕೂಲ್ನವರೆಲ್ಲ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿದ್ದಾನೆ. ಅವನು ಕೂಡ ತುಂಬ ಕಷ್ಟಪಟ್ಟು ಡೇ ಆ್ಯಂಡ್ ನೈಟ್ ಅವನಿಗೆ ಎಷ್ಟು ಇದು ಬೇಕೋ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾನೆ. ನಮಗೆಲ್ಲ ತುಂಬ ಖುಷಿಯಾಗಿದೆ. ಮಕ್ಕಳಿಗೆ ಒಂದು ಕೂಲಿ ಕೆಲಸ ಮಾಡಿ ಆದರೂ ಓದಿಸುವ ಅಂತ. ವೀಕ್ಷಕರೇ ನಮಸ್ತೆ. PUC ಫಲಿತಾಂಶ ಪ್ರಕಟಗೊಂಡಿದೆ. ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ನಾನು ಈಗ ಇರುವಂಥದ್ದು ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದು ಜಿಲ್ಲಾ ಮಟ್ಟದಲ್ಲೂ ಕೂಡ ಉತ್ತಮ ಟಾಪರ್ ಆಗಿ ಮೂಡಿ ಬಂದಿರುವಂಥ ವಿಜ್ಞಾನ ವಿಭಾಗದಲ್ಲಿ 581 ಅಂಕಗಳೊಂದಿಗೆ ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿ ಸೂರಜ್ ಅವರ ಮನೆಯಲ್ಲಿ. ಇದು ಬೆಳಂದೂರು ಗ್ರಾಮದಲ್ಲಿ ಅವರ ಮನೆ ಇದೆ. ಸುಬ್ರಹ್ಮಣ್ಯ ಕಾಲೇಜಿನ ವಿದ್ಯಾರ್ಥಿ ಸೂರಜ್, ಕಂಗ್ರ್ಯಾಚುಲೇಷನ್ಸ್. ಇಷ್ಟು ಅಂಕವನ್ನು ನಿರೀಕ್ಷೆ ಮಾಡಿದ್ರಾ? 500 ನಿರೀಕ್ಷೆ ಮಾಡಿದ್ದೆ. 500 ಜಾಸ್ತಿ. ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಮಾರ್ಕ್ ಬಂದಿದೆ? ಇದು ಕೆಮಿಸ್ಟ್ರಿ 94, ಫಿಸಿಕ್ಸ್ 98, ಮ್ಯಾಥ್ಸ್ 98, ಬಯಾಲಜಿ 97, ಇಂಗ್ಲೀಷ್ 95 ಮತ್ತು ಸಂಸ್ಕೃತ 99. ಓಕೆ. ಮನೆಯವರ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ತಂದೆ ತಾಯಿ. ತಂದೆ ಹೆಸರು ನಾರಾಯಣಾಚಾರಿ, ಮರದ ಕೆಲಸ ಮಾಡ್ತಾರೆ. ಅಮ್ಮ ಲಕ್ಷ್ಮಿ, ಇಲ್ಲಿ ಆಯಾಗಿ ಕೆಲಸ ಮಾಡ್ತಾರೆ. ಮತ್ತು ಮತ್ತು 2 ಜನ ಅಕ್ಕನವರು. ದೊಡ್ಡ ಅಕ್ಕನ ಹೆಸರು ಸುಚಿತ್ರ, ಟೀಚರಾಗಿ ವರ್ಕ್ ಮಾಡ್ತಾಳೆ. ಸಣ್ಣ ಅಕ್ಕ ಸುಜಯ ಅಂತೇಳಿ BSc ನರ್ಸಿಂಗ್ ಮಾಡ್ತೀವಿ. ಓಕೆ. ಸೂರಜ್ಗೆ ಏನು ಆಂಬಿಷನ್ ಇದೆ, ಮುಂದೆ ಏನಾಗಬೇಕು ಅಂತ? ಮುಂದೆ ಇಂಜಿನಿಯರಿಂಗ್ ಮಾಡಿ. ಬೇರೆ ಆ್ಯಕ್ಟಿವಿಟೀಸಲ್ಲಿ ಇದೆಯಾ ಏನಾದರೂ? ಇಲ್ಲ. ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಮನೆಯಲ್ಲಿ, ಶಾಲೆಯಲ್ಲಿ? ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ವರ್ಷ ನೀನು ದೂರ ಎಷ್ಟು ಕಿಲೋಮೀಟರ್ ಆಗುತ್ತೆ ಸುಬ್ರಹ್ಮಣ್ಯ? 30 ಕಿಲೋಮೀಟ್ರ್. 30 ಸುಮಾರು 65 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಮಾಡಿ ಅಲ್ವಾ? ಹೌದು. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ? ಬೆಳಿಗ್ಗೆ 5 ಗಂಟೆಗೆ. ಹೇಗೆ ಸ್ಟಡಿ ಮಾಡ್ತಾಯಿದ್ರಿ? ಸ್ಟಡಿ ಮೆಥಡ್ ಹೇಗೆ? ಬೆಳಿಗ್ಗೆ ಬೇಗ ಎದ್ದು ಹೋಗ್ತು? ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ 11 ಗಂಟೆ. ಕಷ್ಟ ಸುಲಭ ಸಬ್ಜೆಕ್ಟ್ ಹಾಗೇನಾದರೂ ಇದೆಯಾ? ಎಲ್ಲ ಒಂದೇ ರೀತಿಯಾ? ಎಲ್ಲ ಒಂದೇ ರೀತಿ ಇತ್ತು. ಲ್ಯಾಂಗ್ವೇಜ್ ಸ್ವಲ್ಪ ಸುಲಭ ಇತ್ತು. PUCಯಲ್ಲಿ ಸಾಧನೆಯನ್ನು ಮಾಡಿರುವಂತಹ ಸೂರಜ್ ಅವರ ಅಕ್ಕ ಸುಚಿತ್ರ ನನ್ನ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ ಅಮ್ಮ ಲಕ್ಷ್ಮಿಯವರು. ಏನು ಕೆಲಸ ಮಾಡ್ತಾಯಿದ್ರಿ ನೀವು? ನಾನು ಈಡನಲ್ಲಿ ಟೀಚಿಂಗ್ ಮಾಡ್ತಾಯಿದ್ದೇನೆ. ತಮ್ಮನ ಬಗ್ಗೆ ಒಂದು ಒಳ್ಳೆಯ ಸಾಧನೆ ಆಗಿದೆ, ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ಸ್ಕೂಲ್ನವರೆಲ್ಲ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿದ್ದಾನೆ. ಅವನು ಕೂಡ ತುಂಬ ಕಷ್ಟಪಟ್ಟು ಡೇ ಆ್ಯಂಡ್ ನೈಟ್ ಅವನಿಗೆ ಎಷ್ಟು ಇದು ಬೇಕೋ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾನೆ. ನಮಗೆಲ್ಲ ತುಂಬ ಖುಷಿಯಾಗಿದೆ. ತಮ್ಮ ಏನಾಗಬೇಕು ಅಂತ ಬಯಸ್ತೀರಿ? ಒಂದು ಒಳ್ಳೆಯ ಕೆಲಸ ಸಿಕ್ಕಿ ಅಪ್ಪ ಅಮ್ಮನಿಗೆ ಹೆಲ್ಪ್ ಆಗುವ ಹಾಗೆ ಮಾಡಿ ಇದ್ರೆ ಸಾಕು ಅಂತ. ಓಕೆ. ಅಮ್ಮ ಏನು ಹೇಳ್ತೀರಿ? ನಾವು ಸಹ ಅದೇ ಸಹ ಬೇಡದು ಸರ್. ಮಕ್ಕಳಿಗೆ ಒಂದು ಕೂಲಿ ಕೆಲಸ ಮಾಡಿ ಆದರೂ ಓದಿಸುವ ಅಂತ. ನೀವು ಓದಿಸಿದ್ರಿ, ಮಕ್ಕಳು ಒಳ್ಳೆಯ ಸಾಧನೆ ಮಾಡಿದಾಗ, ಸ್ಕೋರ್ ಮಾಡಿದಾಗ ಖುಷಿ ಆಗುತ್ತೆ ಅಲ್ವಾ? ಆಗ್ತದೆ ಸರ್. ಆನಂದ ಬಾಷ್ಪ ಸುರಿಯುತ್ತೆ ಖಂಡಿತವಾಗಿ. ಯಾಕಂದರೆ ಮಕ್ಕಳು ಕಷ್ಟಪಟ್ಟು ಓದಿ ಒಳ್ಳೆಯ ಹೆಸರು ತಂದರೆ ನಿಮಗೆ ಖುಷಿ ಆಗುತ್ತೆ. ಹೌದು ಸರ್. ಓಕೆ. ತಂದೆ ಯಾವ ರೀತಿ ಅವರ ಮತ್ತು ಕಾಲೇಜಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು ಮನೆಯಲ್ಲಿ? ಅಪ್ಪ ಕೂಡ ಮೀಟಿಂಗ್ ಇದ್ದಾಗೆಲ್ಲ ಇದು ವಿಸಿಟ್ ಮಾಡಿ ಎಲ್ಲ ಕೇಳ್ತಾ ಇದ್ರು ಹೇಗಿದ್ದಾನೆ ಅಂತ. ಮತ್ತು ಸ್ಕೂಲಿಂದ ಕೂಡ ಒಳ್ಳೆ ಒಪಿನಿಯನ್ ಇದೆ. ಒಳ್ಳೆ ಹುಡುಗ, ಅವನಿಗೆ ಎಷ್ಟು ಬೇಕು ಅಷ್ಟೇ ಅವ್ನು ಮಾತಾಡ್ತಾನೆ. ಅವನಿಗೆ ಎಂತ ಬೇಕು ಅದೆಲ್ಲ ಕೇಳಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾನೆ. ಮತ್ತು ಸ್ಕೂಲದ್ದೆಲ್ಲ ಎಂತ ಇಲ್ಲ, ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಟೀಚರ್ಸ್ ಆಗಿರ್ಬೋದು ಸ್ಕೂಲಿನ. ಮತ್ತು ಇಲ್ಲಿ ಅಮ್ಮ ಕೂಡ ತುಂಬ ಸಪೋರ್ಟ್ ಎಲ್ಲ ಮಾಡ್ತಿದ್ರು. ಹಾಗೆ ವೀಕ್ಷಕರೇ ಕೇಳಿದ್ರಲ್ಲ ಸೂರಜ್ ಮಾತುಗಳನ್ನು. ಅದೇ ರೀತಿ ಸುಚಿತ್ರ, ಲಕ್ಷ್ಮಿ ಅಕ್ಕ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಸೂರಜನ ಸಾಧನೆಯ ಬಗ್ಗೆ ಅವರಿಗೂ ಕೂಡ ಹೆಮ್ಮೆಯಾಗಿದೆ. ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ. ಖಂಡಿತವಾಗಿ ನಮ್ಮ ಕಡೆಯಿಂದಲೂ ಕೂಡ ಒಂದು ಕಂಗ್ರಾಟ್ಸ್ ಹೇಳ್ತಾ ಈ ಬೆಳಂದೂರಿನಿಂದ ರಿಪೋರ್ಟರ್ ಕುಶಾಂತ್ ಕೊರತೆಡ್ಕ, ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.